ಕಾರ್ಯಕ್ರಮದಲ್ಲಿ ಭಾರಿ ಅವಘಡವೊಂದು ನಡೆದೋಗಿದೆ. ಸೌಂಡ್ ಸಿಸ್ಟಮ್ ಕೆಳಗಡೆ ಬಿದ್ದು ಹಲವರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮ ಅದು ಟಾಕ್ಸಿಕ್ ಫ್ರೀ ರಿಲೀಸ್ ಈವೆಂಟ್ನಲ್ಲಿ ಘಟನೆ ನಡೆದಿದೆ. ಒಬ್ಬ ವಿದ್ಯಾರ್ಥಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಲ್ಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಪಾರ ಅಭಿಮಾನಿಗಳು ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಜಾಗವಿಲ್ಲದೆ ಸೌಂಡ್ ಬಾಕ್ಸ್ ಮೇಲೆಲ್ಲ ಫ್ಯಾನ್ಸ್ ಹತ್ತಿದ್ರು. ಕೆಳಗಿಳಿಯುವಂತೆ ನಟ ಯಶ್ ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಳಗಿಳಿಯುವಾಗ ಕುಸಿದು ಬಿದ್ದು ಅದು ಕೆಲವರೆಲ್ಲ ಗಾಯಗೊಂಡಿದ್ದಾರೆ. ಸೌಂಡ್ ಸಿಸ್ಟಮ್ ಮೇಲೆ ಹತ್ತಿ ನಿಂತು ಯಶ್ ನೋಡಬೇಕು ಅಂಥೇಳಿ ಅವರೆಲ್ಲ ಅಲ್ಲಿ ಕಾಯ್ತಾ ಇದ್ರು. ಫುಲ್ ಜನ ತುಂಬಿಕೊಂಡಿತ್ತು. ಆಗ ಆ ಸೌಂಡ್ ಸಿಸ್ಟಮ್ ಏನಿದೆ ಅದು ಒಂದು ಸೈಡ್ ಬಿದ್ದುಬಿಡುತ್ತೆ. ಆಗ ಮೇಲ್ಗಡೆ ಹತ್ತಿದವರೆಲ್ಲರೂ ಕೂಡ ಕೆಳಗಡೆ ಬೀಳುತ್ತಾರೆ. ಬಿದ್ದವರಿಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳೇ ಅವರು ಬಹುತೇಕ. ಹೈದರಾಬಾದ್ನಲ್ಲಿ ನಡೆದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹಿಂಗಾಗಿದೆ. ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ. ಮತ್ತು ಆ ಇವೆಂಟ್ನಲ್ಲಿ ಅವಘಡ ಹೇಗಾಯಿತು ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅದೇ ರ್ಯಾಂಪ್ ಅದು. ಅದ್ರ ಮೇಲೆ ಅವರು ಹತ್ತಿ ಯಶ್ ನೋಡ್ತಾ ಇದ್ರು. ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಟಾಕ್ಸಿಕ್ ಸಿನಿಮಾದ ಕಾರ್ಯಕ್ರಮದಲ್ಲಿ ಇನ್ನೇನು ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. 26ನೇ ತಾರೀಕು ಅಂತ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಅದರ ಪ್ರಮೋಷನ್ಗೋಸ್ಕರ ಯಶ್ ಬಂದಿದ್ದರು. ಟಾಕ್ಸಿಕ್ ಸಿನಿಮಾ ತಂಡದ ಜೊತೆಗೆ ಯಶ್ ಬಂದಿದ್ದರು. ಆಗ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ವಿದ್ಯಾರ್ಥಿಗಳು, ಅದು ಶಾಲೆ ಗ್ರೌಂಡ್ನಲ್ಲಿ ಅದು ನಡೀತಾ ಇದೆ ಕಾರ್ಯಕ್ರಮ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಯಶ್ ನೋಡೋ ದೃಷ್ಟಿಯಿಂದ ಅವರೆಲ್ಲ ಮೇಲ್ಗಡೆ ಹತ್ತಿ ನೋಡ್ತಾ ಇದ್ರು. ಆಗ ಅದು ಕೆಳಗಡೆ ಬಿದ್ದಿದೆ. ಆ ರ್ಯಾಂಪ್ ಬಿದ್ದಾಗ ಕೆಲವರಿಗೆ ಗಾಯ ಆಗಿದೆ. ಗಾಯ ಆದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಸೌಂಡ್ ಸಿಸ್ಟಮ್ ರ್ಯಾಂಪ್ ಇತ್ತಲ್ಲ, ಅದ್ರ ಮೇಲೆ ಕೂತ್ಕೊಂಡಿದ್ರು.